ನಮಸ್ಕಾರ ಎಲ್ಲರಿಗೂ, ನಿಮ್ಮ ವಿದ್ಯಾ ಅವಿನಾಶ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿರೋದು ನಮ್ಮ ಮಾಮನ ಮನೆಗೆ. ಮಾಮನ ಮನೆ ಹೆಸರಿಗಷ್ಟೇ, ಇದರಲ್ಲೆಲ್ಲ ನೀವು ಕಾಣೋದು ನಮ್ಮ ಅಕ್ಕನ ಮನೆ ಅಂತ. ಇಲ್ಲಿ ಪಾಟ್ಗಳಿಗೆ ಎಂಟ್ರೆನ್ಸಿಗೆ ಪಾಟ್ಗಳು ಇಟ್ಟಿದ್ದಾರೆ. ಆ ಪಾಟಲ್ಲೆಲ್ಲ ಮೇಲ್ಗಡೆ ಅಕ್ಕ ಪೇಂಟಿಂಗ್ ಮಾಡಿರೋದು. ಆಲ್ಮೋಸ್ಟ್ ಅವ್ರಿಗೆ ಪೇಂಟಿಂಗ್ ಅಂದರೆ ಜಾಸ್ತಿ ಇಷ್ಟ. ಸೊ ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಪ್ರತಿಯೊಂದು ಪಾಟ್ಗೂ ಅವ್ರದ್ದೇ ಆದ ಪೇಂಟಿಂಗ್ಸ್ ಮಾಡಿದ್ದಾರೆ. ಇಲ್ಲಿ ಎಂಟ್ರೆನ್ಸಿಗೆ ನೇಮ್ ಪ್ಲೇಟ್ ಕಾಣಿಸ್ತಿದೆ, ಕೇಸರಿ ಸುತ್ತ ಬಸವರಾಜ್ ಅಂತ. ಇದು ನಮ್ಮ ಮಾಮನ ಹೆಸರು. ಇದನ್ನು ಸತ ಹ್ಯಾಂಡ್ ಮೇಡ್ ವಿತ್ ಹ್ಯಾಂಡ್ಸೇ ಅವ್ರು ಇದನ್ನೆಲ್ಲ ಕ್ರಾಫ್ಟ್ ಪೇಂಟಿಂಗ್ ಮಾಡಿರೋದು. ಹಾಗೆ ಇಲ್ಲಿ ಎಂಟ್ರೆನ್ಸಿಗೆ ಗಣೇಶ ಇದ್ದಾನೆ. ಹಾಗೆ ದೃಷ್ಟಿ ಆಗಬಾರ್ದು ಅಂತ ವಾಲ್ ಹ್ಯಾಂಗಿಂಗ್ ಮಾಡಿದರೆ, ಇದು ಕೂಡ ಹ್ಯಾಂಡ್ ಮೇಡೇ. ಇದು ಪ್ರತಿಯೊಂದೂ ಅಕ್ಕ ಕೈಯಿಂದನೇ ಮಾಡಿರೋದು ಇದನ್ನೆಲ್ಲ. ಸೊ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ ನೀವೆಲ್ಲ ಅಲ್ಲಿ. ಸೊ ಎಂಟ್ರೆನ್ಸ್ ಒಳಗಡೆ ಹೋದ ತಕ್ಷಣ ಎಂಟ್ರೆನ್ಸಿಗೆ ನಿಮಗೆ ಕಾಣಿಸೋದು ಗಣೇಶನ್ ವಾಲ್ ಪೇಂಟ್. ಗಣೇಶ ಇದು ಪೇಂಟಿಂಗು ಆ್ಯಕ್ಚುಲಿ ಏನೋ ಅಂದರು ಅಕ್ಕ. ಸೊ ನಂಗೆ ಅಷ್ಟೊಂದು ಪೇಂಟಿಂಗ್ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ಇದು ಪೇಂಟಿಂಗ್ ತುಂಬ ಚೆನ್ನಾಗಿದೆ, ಅಕ್ಕ ಹ್ಯಾಂಡ್ ಮೇಡೇ ಮಾಡಿರೋದು. ಸೊ ನಿಮಗೆ ನಾನು ಶಾರ್ಟ್ಸಲ್ಲೂ ಹಾಕಿದ್ದೀನಿ. ಓಕೆ, ನಿಮ್ಗೆ ಇದನ್ನು ಲಿಂಕ್ನು ಕಳಿಸ್ತಿದ್ದೀನಿ. ಲೈಕ್ ನೀವೇನೋ ಆರ್ಡ್ರ್ ಕೊಡೋದಿದ್ರು ಇಲ್ಲ ಫಾರ್ ಮೋರ್ ಡೀಟೇಲ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದೇರ್. ಓಕೆ, ಎಂಟ್ರೆನ್ಸಿಗೆ ಈ ಥರ ಇದೆ. ಸೊ ಒಳಗಡೆ ಬಂದರೆ ಡೈನಿಂಗ್ ಏರಿಯಾ. ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಪ್ಲೇಟ್ಸಲ್ಲಿ ಪೇಂಟಿಂಗ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಟ್ಸ್ ಅಂತ ಅನಿಸಲ್ಲ ಇದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಫ್ಲವರ್ಸ್ ಇದೆ, ನಂದಿ ಇದ್ದಾನೆ. ಸೊ ಮನೆ ದೇವರು ಬಸವಣ್ಣ ನಮ್ಮದು. ಸೊ ಇಲ್ಲೆಲ್ಲ ಕಮಲಗಳು, ಪಿಕಾಕು, ಕೃಷ್ಣನ ಪಾದ, ಆನೆ, ತುಂಬ ಚೆನ್ನಾಗಿ ಈ ಥರ ವಾಲ್ ಹ್ಯಾಂಗಿಂಗ್ಸ್ ಈ ಥರ ಮಾಡಿದ್ರೆ ನೀವು ಕಡಿಮೆ ದುಡ್ಡಲ್ಲಿ ಹ್ಯಾಂಡ್ಮೇಡ್ ಪೇಂಟಿಂಗ್ಸು. ಸೊ ಜಾಸ್ತಿ ದಿನ ನಿಮಗೆ ಬಾಳಿಕೆ ಬರುತ್ತೆ ಇದೆಲ್ಲ. ಸೊ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಈ ಥರ ಎಲ್ಲ ಪೇಂಟಿಂಗ್ ಮಾಡಿ, ನೀವು ಡೈನಿಂಗ್ ಅಂತ ಅಲ್ಲ, ಸೊ ನೀವು ಕಿಚನ್ನಲ್ಲಿ, ಲಿವಿಂಗ್ ಏರಿಯಾ ಎಲ್ಲಿ ಬೇಕಾದರೂ ನೀವು ಈ ಥರ ಹಾಕೋಬೋದು. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ಡೈನಿಂಗ್ ಟೇಬಲ್ ಎಷ್ಟು ಚಿಕ್ಕದಾಗಿ ಗಣೇಶ, ವಾಟರ್ ಜಗ್ಗು ಈ ಥರ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇದು ಪ್ಲೇಟ್ಸ್, ಗ್ಲಾಸ್ ಮೇಲೆ, ಕಪ್ ಮೇಲೆ ಈ ಥರ ಪ್ಲೇಟ್ಸ್ ಇಡ್ಬೋದು. ಆ ಪ್ಲೇಟ್ಸನ್ನು ಎಷ್ಟು ಒಂಥರ ಆರ್ಟ್ಫುಲ್ಲಾಗಿ ಕಾಣಿಸುತ್ತಿದ್ದು ಮನೆಯೆಲ್ಲ. ಸೊ ಚಿಕ್ಕ ಚಿಕ್ಕ ಪ್ಲೇಟ್ಸ್ ಮೇಲೆ ಈ ಥರ ಪೇಂಟಿಂಗ್ಸ್ ಮಾಡಿದ್ದಾರೆ. ಇದು ಕೂಡ ಅಕ್ಕ ಹ್ಯಾಂಡ್ಮೇಡ್ ಪೇಂಟಿಂಗ್ಸೇ ಇದು ಕೂಡ. ಸೊ ಒಂದು ಚಿಕ್ಕ ಚಿಕ್ಕರಲ್ಲೂ ಅಕ್ಕಂದು ಪೇಂಟಿಂಗ್ಸು, ಅವ್ರದ್ದು ಆರ್ಟ್ ಸ್ಕಿಲ್ಸು ಎಲ್ಲ ನೀವು ನೋಡಬಹುದು. ಸೊ ನೋಡಿ ಎಷ್ಟು ತುಂಬ ಲೈಕ್ ವೆರೈಟಿ ಪೇಂಟಿಂಗ್ಸ್ ಕ್ಯೂಟಾಗಿ ಕಾಣಿಸ್ತಾ ಇದೆ ನಿಮಗೆ. ಸೊ ತುಂಬ ಚೆನ್ನಾಗಿದೆ, ನೋಡಿದರೆ ಕಪ್ ಮೇಲೆ ಇಡೋಕ್ಕೆ ಮನಸ್ಸಾಗಲ್ಲ, ಬಟ್ ಇವು ಕಪ್ ಮೇಲೆ ಇಡೋಕ್ಕೆ ಮಾಡಿರೋ ಪ್ಲೇಟ್ಸ್. ಸೊ ನೆಕ್ಸ್ಟು ಈ ಥರ ಎಲ್ಲ ಅರೇಂಜ್ ಮಾಡಿ ಮತ್ತೆ ಹಾಗೆ ಇಟ್ಟಿದ್ದಾಯಿತು. ಸೊ ನೆಕ್ಸ್ಟು ನಿಮಗೆ ನಾವು ಏನು ತೋರಿಸೋಣ. ಓಕೆ, ಇದು ಗ್ಲಾಸ್ ಪೇಂಟ್. ಈವನ್ ಕಪ್ ಗ್ಲಾಸಲ್ಲೂ ಕೂಡ ಅವರು ಪೇಂಟಿಂಗ್ ಮಾಡಿದ್ದಾರೆ ಈ ಥರ. ಸೊ ಎಲ್ಲ ಹ್ಯಾಂಡ್ ಮೇಡೇ ಇಲ್ಲಿ. ಸೊ ಇಲ್ಲಿ ಈ ಥರ ಡೆಕೋರ್ ಮಾಡಿದ್ದಾರೆ, ನವಿಲ್ಗಿರಿ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಸೊ ನೋಡೋಕ್ಕೆ ತುಂಬ ಲುಕ್ ಕಾಣಿಸುತ್ತೆ, ಒಂಥರ ಏನೋ ಲೈಕ್ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಬಂದುಬಿಟ್ಟು ಇಲ್ಲಿ ನಿಮಗೆ ಪಾಟಲ್ಲೂ ಕೂಡ ಇದು ಪೇಂಟಿಂಗ್ ಅಲ್ಲ, ಬಟ್ ಯಾವುದೋ ಥಿಂಗ್ಸಿಂದ ಇದು ಹ್ಯಾಂಡ್ ಮೇಡೇ. ಪ್ರತಿಯೊಂದೂ ಇಲ್ಲಿ ನೀವು ನೋಡ್ತಾ ಇರೋದೆಲ್ಲ ಹ್ಯಾಂಡ್ ಮೇಡೇ. ಓಕೆ, ಇದು ಕ್ಲಾಕ್ ಮಾತ್ರ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಒಂಥರ ಆ್ಯಂಟಿಕ್ ಪೀಸ್ ಥರ ಇದೆ ಇದು, ಒಂಥರ ಓಲ್ಡ್ ಅರಮನೆ ಆ ಥರ ಏನೋ ಒಂಥರ ಲುಕ್ ಕೊಡುತ್ತೆ. ಇಲ್ಲಿ ಕಾಣ್ತಿರೋದು ಕ್ಯೂಟ್ ಬುದ್ಧನ ಈ ಥರ ಕೂರಿಸಿದ್ದಾರೆ, ತುಂಬ ಕ್ಯೂಟಾಗಿ ಕೂತಿದ್ದಾನೆ. ಸೊ ನೆಕ್ಸ್ಟು ಇದು ಟಿ ವಿ ಏರಿಯಾ. ಇಲ್ಲಿ ಈ ಥರ ಎಲ್ಲ ಅರೇಂಜ್ ಮಾಡಿದ್ದಾರೆ, ಪಾಟ್ಸು ಪ್ಲಸ್ ಗಿಡ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಈ ಥರ ನೋಡೋಕ್ಕೆ. ನೆಕ್ಸ್ಟು ನಿಮಗೆ ಇಲ್ಲಿ ದೇವಿದು ಈ ಥರ ಎಲ್ಲ ದೇವಿದು ಹಾಕಿ ಹಿಂದ್ಗಡೆ ಪೇಂಟಿಂಗ್ ಮಾಡಿ ಈ ಥರ ಮೂರ್ತಿ ಎಲ್ಲ ಹಾಕಿದ್ದಾರೆ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಡೋರ್ ಮೇಲೆ ತುಂಬ ಸಖತ್ತಾಗಿ ಪೇಂಟ್ ಮಾಡಿದ್ದಾರೆ. ನಾರ್ಮಲ್ ಡೋರ್ ಬಿಟ್ಟಕ್ಕಿಂತ ಇದು ಒಂಥರ ಏನೋ ತುಂಬ ಚೆನ್ನಾಗಿ ಏನೋ ಲುಕ್ ಅಂತ ಕಾಣಿಸುತ್ತೆ ನೋಡೋಕ್ಕೆ. ಲೈಕ್ ಇನ್ಬಿಲ್ಟ್ ಥರ ಪೇಂಟಿಂಗ್ ಇದೆ, ಬಟ್ ಇನ್ಬಿಲ್ಟ್ ಅಲ್ಲ, ಹೊರಗಡೆ ಪೇಂಟ್ ಮಾಡಿ ಅಂಟಿಸಿರೋದು. ಸೊ ಇದು ಗಡಿಗೆ ಇದೆಲ್ಲ, ಗಡಿಗೆ ಮೇಲೆ ಈ ಥರ ಪೇಂಟ್ ಮಾಡಿ ತುಂಬ ಲುಕ್ಕಾಗಿ ಪೇಂಟ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇದು ಕೂಡ ಡೋರ್ ಪೇಂಟಿಂಗೆ. ಆವಾಗಲೇ ನೋಡಿದ ಬೇರೆ ಡೋರು, ಇವಾಗಿಂದ ಬೇರೆ ಡೋರ್ ಪೇಂಟಿಂಗ್ ಇದು. ಸೊ ನೆಕ್ಸ್ಟು ರೂಮ್ ಎಂಟ್ರ್ ಆದರೆ ಇದೊಂಥರ ಚಾರ್ಕೋಲ್ ಪೇಂಟಿಂಗ್ ಥರ ಕಾಣಿಸುತ್ತೆ. ಇದು ಅವ್ರು ಮಾಡಿರೋದೇ ಪೇಂಟಿಂಗು. ಇದು ಎಲ್ಲ ಪೇಂಟಿಂಗ್ ಅವ್ರದ್ದೇ. ಇಲ್ಲಿ ನೋಡಿದ್ರೆ ನಿಮಗೆ ಲೈಕ್ ಇದೊಂಥರ ಫೇಮಸ್. ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಪೇಂಟಿಂಗ್ ಅಂತ ಹೇಳ್ಬೋದು ಇವ್ರ ಮನೇಲಿ. ಸೊ ತುಂಬ ಚೆನ್ನಾಗಿದೆ ಪೇಂಟಿಂಗ್. ಇಲ್ಲಿ ನೋಡಿ ಪಾಟ್ ಮೇಲೆ ಇವನ್ ಲೈಕ್ ಗ್ಲಾಸ್ ಪೇಂಟ್ ಮಾಡಿ ಈ ಥರ ಎಲ್ಲ ಇಟ್ಟಿದ್ದಾರೆ.
ಇದು ಇನ್ನೊಂದು ಡೋರು. ಓಕೆ, 3 ಡೋರಿಗೂ 3 ರೂಮ್ ಇದೆ. 3 ರೂಮಿಗೂ 3 ಡಿಫ್ರೆಂಟಾಗಿ ಪೇಂಟಿಂಗ್ ಮಾಡಿದ್ದಾರೆ. ಓಕೆನಾ. ನೆಕ್ಸ್ಟು ಇಲ್ಲಿ ಎಂಟ್ರಿ ಇದೆ, ಇದು ಮಿರರ್. ಆ ಮಿರರ್ಗೂ ಕೂಡ ಲೈಕ್ ಒಂಥರ ಲುಕ್ ಚೇಂಜ್ ಮಾಡಿದ್ದಾರೆ. ಈ ಥರ ಎಲ್ಲ ಮಾಡಿ, ಇದು ಹ್ಯಾಂಡ್ಮೇಡೆ, ಇದೇನು ಹೊರಗಡೆ ಆರ್ಡ್ರ್ ಏನು ಮಾಡಿಲ್ಲ. ಮಿರರ್ ತೊಗೊಂಬಂದ್ಬಿಟ್ಟು ಮಾಡಿರೋದು ಈ ಥರ ತುಂಬ ಲುಕ್ಕಾಗಿ ಕಾಣಿಸ್ತಿದೆ. ಹಾಗೆ ಇದು ರಾಧಾಕೃಷ್ಣ ಪೇಂಟಿಂಗ್ ಅವರೇ ಮಾಡಿರೋದು. ಇದು ಚಿಕ್ಕದಾಗಿ ಏನೋ ಚೊಕ್ಕದಾಗಿ ಲೈಕ್ ಡ್ರೆಸ್ಸಿಂಗ್ ರೂಮ್ ಪಕ್ಕದಲ್ಲಿ ಮಾಡಿದ್ದಾರೆ. ಅವಾಗವಾಗ ಚೇಂಜ್ ಮಾಡ್ತಾನೆ ಇರ್ತಾರೆ. ಸೊ ಇದು ಒಂದು ರೂಮಲ್ಲಿ, ಇದನ್ನು ಕೂಡ ಹ್ಯಾಂಡ್ಮೇಡೆ. ಇದನ್ನು ಈ ಥರ ಮಾಡಿ ಆ ಥರ ಕಟ್ಟಿಗೆ ತೊಗೊಂಬಂದ್ಬಿಟ್ಟು ಹಾಕಿದ್ದಾರೆ. ಇದು ಪಾಟ್ ಮೇಲೂ ಪೇಂಟಿಂಗು ಈ ಥರ ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಫ್ಲವರ್ಸ್ ಮಾಡಿಬಿಟ್ಟು ಈ ಥರ ಇಟ್ಟಿದ್ದಾರೆ. ಸೊ ಇದು ಪಾಟಲ್ಲಿ ಚಿಪ್ಪು ಬರ್ತಾವಲ್ಲ, ಚಿಕ್ಕ ಚಿಕ್ಕ ಚಿಪ್ಪಿಂದ ಆ ಥರ ಡೆಕೋರ್ ಮಾಡಿರೋದು. ಇವನ್ ಈ ಗ್ಲಾಸಸ್ಸು, ಬುದ್ಧ, ಪ್ರತಿಯೊಂದು ಈ ಮನೇಲಿ ನೀವು ತುಂಬ ಲೈಕ್ ಕಲರ್ಫುಲ್ ಆರ್ಟ್ ಫೀಲ್ಡ್ ಒಂಥರ ನೋಡೋಕ್ಕೆ ತುಂಬ ಸಖತ್ತಾಗಿರುತ್ತೆ. ಇದು ಕೂಡ ಬಾತ್ರೂಮ್ ಡೋರ್ ಹೊರಗಡೆ ಈ ಥರ ಪೇಂಟ್ ಮಾಡಿದ್ದಾರೆ. ಅಂದರೆ ಅವ್ರು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಈ ಥರ ಏನಾದರೂ ಲೈಕ್ ಮಾಡ್ತಾನೇ ಇರ್ತಾರೆ.